ಇನ್ನು ಧರ್ಮಸ್ಥಳದಲ್ಲಿ ಶವಗಳ ಶೋಧ ಮತ್ತೆ ಆರಂಭವಾಗುತ್ತೆ. ನಾಳೆಯಿಂದ ಈ 10 ಪಾಯಿಂಟ್ಗಳಾಗಿದೆ. ಈಗ 11ರಿಂದ 13 ಪಾಯಿಂಟ್ವರೆಗೆ ಶೋಧ ಆರಂಭ ಆಗುತ್ತೆ. ಈ ನಡುವೆ ಮತ್ತೊಬ್ಬ ದೂರುದಾರನ ಎಂಟ್ರಿ ಆಗಿದ್ದು, ಆತ ಏನು ಹೇಳ್ತಾನೆ ಅನ್ನೋದು, ಆತ ಕೊಡುವಂಥ ಕಂಪ್ಲೇಂಟ್ನಲ್ಲಿ ಏನೆಲ್ಲ ಇರುತ್ತೆ, ಇದು ಈಗ ಕುತೂಹಲ ಮೂಡಿಸಿದೆ. ಇವಾಗ ಎಫ್ಐಆರ್ ಆಗೋ ಸಾಧ್ಯತೆ ಇಲ್ಲ, ಎಫ್ಐಆರ್ ಮಾಡಲೇಬೇಕು ಸರ್. ನಾನು ಅದಕ್ಕೆ ತಾನೇ ಅಷ್ಟು ಧೈರ್ಯವಾಗಿ ಬಂದಿರೋದು. ವಿಚಾರಗಳನ್ನ ಡೈವರ್ಟ್ ಮಾಡೋದಾಗ್ಲಿ ಇಂಥವೆಲ್ಲ ಆಗ್ಲೇಬಾರ್ದು ಅಂತೇಳಿ ನಾವು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ವಿ. ಅಪರಾಧ ಆಗಿದೆ ಮೊದಲ ಬಿಂಬಿಸು ಸರಿ, ನೀವು ತನಿಖೆಗೆ ಆರ್ಡರ್ ಮಾಡಿದ್ದೀವಿ, ವೇಟ್ ಮಾಡಿ. ಧರ್ಮಸ್ಥಳದಲ್ಲಿ ಈ ಅಸ್ಥಿ ಪಂಜರಗಳ ಶೋಧ ಕಾರ್ಯ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಈಗಾಗಲೇ ಈ ಮಾಸ್ಕ್ ಮ್ಯಾನ್ ದಾರಿ ತೋರಿಸಿರುವ ಹಾಗೂ ಎಸ್ಐಟಿ ಅಧಿಕಾರಿಗಳು ಗುರುತು ಮಾಡಿರುವ 13 ಸ್ಥಳಗಳ ಪೈಕಿ 10 ಕಡೆ ಶೋಧ ಕಾರ್ಯಾಚರಣೆ ಮುಗಿದಿದೆ. ನಾಳೆ ಮತ್ತೆ ಉಳಿದ 3 ಪಾಯಿಂಟ್ಗಳಲ್ಲಿ ಶೋಧ ನಡೆಯಲಿದೆ. ನಾಳೆ 3 ಪಾಯಿಂಟ್ಗಳಲ್ಲಿ ಅಗೆದಾಗ ಏನು ಸಿಗುತ್ತೆ ಅನ್ನೋದು ಇದೀಗ ಎಲ್ಲರ ಕುತೂಹಲ ಕೆರಳಿಸಿದೆ. ಇನ್ನು ದೂರುದಾರ ಗುರುತಿಸಿರುವ ಸ್ಥಳಗಳಲ್ಲಿ ಬಿಗಿ ಭದ್ರತೆ ಮುಂದುವರೆದಿದೆ. ಸ್ಪಾಟ್ಗೆ ಶಸ್ತ್ರಸಜ್ಜಿತ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ದಿನವಿಡೀ ಆಂಟಿ ನಕ್ಸಲ್ ಫೋರ್ಸ್ ಸಿಬ್ಬಂದಿ ಕಾವಲು ಕಾಯುತ್ತಿದ್ದಾರೆ. ಅಲ್ಲದೆ ಅಸ್ಥಿ ಪಂಜರ ಸಿಕ್ಕ 6ನೇ ಪಾಯಿಂಟ್ಗೂ ಟೈಟ್ ಸೆಕ್ಯೂರಿಟಿ ಒದಗಿಸಲಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಇಂದು ಶೋಧಕ್ಕೆ ಬ್ರೇಕ್ ಹಾಕಿದ್ರು ಎಸ್ಐಟಿ ಅಧಿಕಾರಿಗಳು ಸುಮ್ಮನೆ ಕೂತಿಲ್ಲ. ಧರ್ಮಸ್ಥಳ ಸಮೀಪವೇ ಇರುವ ಕಲ್ಲೇರಿ ಸ್ಪಾಟ್ನ ಕುರಿತು ಎಸ್ಐಟಿ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಅದಕ್ಕೂ ಒಂದು ಕಾರಣ ಇದೆ. ದೂರುದಾರ ತೋರಿರುವ 13 ಜಾಗಗಳ ಬಳಿಕ ಧರ್ಮಸ್ಥಳ ಸಮೀಪವೇ ಇರುವ ಕಲ್ಲೇರಿ ಸ್ಥಳದಲ್ಲೂ ಉತ್ಖನನ ನಡೆಸುತ್ತಾ ಅನ್ನೋ ಕುತೂಹಲ ಮೂಡಿದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ 2010ರಲ್ಲಿ ನಾಪತ್ತೆಯಾದವರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುತ್ತಿದ್ದು, ಸ್ಥಳೀಯ ಮಟ್ಟದಲ್ಲಿ ಜನರಿಂದಲೂ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಇಷ್ಟೆಲ್ಲ ನಡೀತಿರುವಾಗಲೇ ಮತ್ತೊಬ್ಬ ಹೊಸ ದೂರುದಾರ ಎಸ್ಐಟಿ ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ. ನಾನು ಸಹ ಬಾಲಕಿಯೊಬ್ಬಳ ಶವ ಹೂತು ಹಾಕಿದ್ದನ್ನ ನೋಡಿದ್ದೇನೆ. ನಾನೇ ಪ್ರತ್ಯಕ್ಷದರ್ಶಿ. ಎಸ್ಐಟಿ ಅಧಿಕಾರಿಗಳು ಬಂದ್ರೆ ಆ ಬಾಲಕಿ ಶವ ಹೂತ ಜಾಗ ತೋರಿಸ್ತೀನಿ ಅಂತ ಸಾಮಾಜಿಕ ಹೋರಾಟಗಾರ ಜಯಂತ್ ಹೇಳಿದ್ದಾರೆ. ಅದಕ್ಕೆ ನಾಳೆ ಎಷ್ಟೊತ್ತಿಗೆ ಕರೆದಿದೆ ಸರ್? ನಾಳೆ ಬೆಳಿಗ್ಗೆ 10 ಗಂಟೆ ಹೋಗ್ತೀವಿ ಸರ್. ಇವಾಗ ಎಫ್ಐಆರ್ ಆಗೋ ಸಾಧ್ಯತೆ ಇಲ್ಲ, ಎಫ್ಐಆರ್ ಮಾಡಲೇಬೇಕು ಸರ್. ಅದು ಮಾಡಿ ಅದನ್ನು ತೆಗೆಸಿ ಯಾರ್ದು ಆಸ್ತಿ ಪಂಜರ ಹುಡುಕಿ ಅವರಿಗೆ ತಲುಪಿಸೋ ಕೆಲಸವನ್ನು ಮಾಡಬೇಕು ಸರ್. ಅದು ಏನಾಯ್ತು ಅವತ್ತು ಎಕ್ಸಾಕ್ಟ್ ಘಟನೆ? ಸರ್, ನಾನು ಯಾವುದೋ ಕೆಲಸ ಮೇಲೆ ಹೋಗ್ತಾ ಇದ್ದೆ, ತಂದರು ಅಲ್ಲೇ ಇತ್ತು, ಅಲ್ಲೇ ಗುಂಡಿ ತೆಗೆದ್ರು, ಅಲ್ಲೇ ಎಳೆದು ಅಲ್ಲೇ ಹಾಕಿ ಮುಚ್ಚಿಬಿಟ್ರು. ಅದೇ ಒಂದು 15 ವರ್ಷ ಹಿಂದೆ. ಡೀಟೇಲ ನಾನು ನಾಳೆ ಎಸ್ಐಟಿಗೆಲ್ಲ ಡೀಟೇಲ್ ಕೊಡ್ತಾ ಇದ್ದೀವಿ. ನಾನು ಅದಕ್ಕೆ ತಾನೇ ಅಷ್ಟು ಧೈರ್ಯವಾಗಿ ಬಂದಿರೋದು. ನಾನು ಅವತ್ತೇ ಹೇಳಿದ್ದೀನಿ, ಯಾವುದರ ಒಂದು ಉನ್ನತ ತನಿಖಾಧಿಕಾರಿ ಬಂದರೆ, ಇಲ್ಲ ಒಂದು ಒಳ್ಳೆಯ ಅಧಿಕಾರಿ ಬಂದರೆ ನಾನು ಹೇಳ್ತೀನಿ ಕೊಡ್ತೀನಿ ಅಂತ ಹೇಳಿದೆ. ತನಿಖೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಜೋಶಿ ಮಾತನಾಡಿದ್ದು ಹೀಗೆ: ಅಂತಿಮ ಆಗಲಿ, ಯಾರು ಇದರಲ್ಲಿ ಇಂಟರ್ಫಿಯರ್ ಆಗೋದಾಗ್ಲಿ ಅಥವಾ ಯಾರು ಇದರಲ್ಲಿ ವಿಚಾರಗಳನ್ನ ಡೈವರ್ಟ್ ಮಾಡೋದಾಗ್ಲಿ ಇಂಥವೆಲ್ಲ ಆಗ್ಲೇಬಾರ್ದು ಅಂತೇಳಿ ನಾವು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ವಿ. ಅದರಿಂದ ನಾವು ಯಾವುದನ್ನು ಕೂಡ ಈ ಇಮಿಡಿಯೇಟ್ ಆಗಿ ನಾವು ಯಾವುದನ್ನು ಕೂಡ ಕನ್ಕ್ಲೂಡ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಒಂದು ಅಪರಾಧ ಆಗಿದೆ ಮೊದಲ ಬಿಂಬಿಸು ಸರಿ, ನೀವು ತನಿಖೆಗೆ ಆರ್ಡರ್ ಮಾಡಿದ್ದೀವಿ, ವೇಟ್ ಮಾಡಿರಿ. ತನಿಖೆ ರಿಪೋರ್ಟ್ ಬರಲಿ, ತನಿಖೆ ರಿಸಲ್ಟ್ ಬರಲಿ. ಕೋರ್ಟ್ ಇದೆ, ಕಾನೂನು ಇದೆ, ತನಿಖೆ ಆರ್ಡರ್ ಮಾಡಿರಲಿಲ್ಲ, ತನಿಖೆ ಸಂಬಂಧ ವೇಟ್ ಮಾಡಿ. ಇದೀಗ ದೂರುದಾರ ಪರ ವಕೀಲರು ಎಸ್ಐಟಿಗೆ ಶೋಧಿಸಲು ಅತ್ಯಾಧುನಿಕ ರಾಡಾರ್ ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಬಳಸಲು ಎಸ್ಐಟಿಗೆ ಮನವಿ ಮಾಡಿದ್ದಾರೆ. ಈ ರಾಡಾರ್ ಬಳಸಿದ್ರೆ ಭೂಮಿಯ ಆಳದಲ್ಲಿ ಸುಮಾರು 10 ಮೀಟರ್ ವರೆಗಿನ ವಸ್ತುಗಳ ಕುರಿತು ಮಾಹಿತಿ ನೀಡುತ್ತೆ. ಮಳೆ ಮತ್ತು ಭೌಗೋಳಿಕ ಬದಲಾವಣೆಯಿಂದ ವ್ಯತ್ಯಾಸಗಳಾಗಿದ್ದು, ಈ ಆಧುನಿಕ ತಂತ್ರಜ್ಞಾನ ಬಳಸಿದ್ರೆ ಶವ ಶೋಧ ಮತ್ತಷ್ಟು ಪರಿಣಾಮಕಾರಿ ಆಗುತ್ತೆ ಅನ್ನೋದು ದೂರುದಾರ ವಕೀಲರ ವಾದವಾಗಿದೆ. ಪೃಥ್ವಿರಾಜ್, TV9, ಧರ್ಮಸ್ಥಳ.